ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಸ್ಮಶಾನ ಮತ್ತು ಚಿತಾಗಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು ಅವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ತರವಾಗಿರ್ತಕ್ಕಂತಹ ಕಾರ್ಯವನ್ನ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಮೊದಲನೇ ಬಾರಿಗೆ ಸರ್ಕಾರದಿಂದ 15,000 ರೂಪಾಯಿ ಸಂಬಳವನ್ನ ಅವರ ಅಕೌಂಟ್ಗೆ ಬರುವಂತೆ ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿರುವಂತಹ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಿಗೆ ಇವತ್ತು ಎಲ್ಲ ಕಾರ್ಮಿಕರಿಂದ ಅಭಿನಂದನೆಯನ್ನ ಸಲ್ಲಿಸುವಂತಹ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಮಾಜಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾರ್ಮಿಕರ ಪರವಾಗಿ ಧನ್ಯವಾದಗಳು. ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆಡಳಿತಾತ್ಮಕವಾಗಿರುವಂತಹ ಅಭಿವೃದ್ಧಿ ಪರವಾಗಿರುವಂತಹ ಹಲವಾರು ಕಟ್ಟಡ ನಿರ್ಮಾಣ, ಸೇತುವೆ ನಿರ್ಮಾಣ, ರಸ್ತೆ ನಿರ್ಮಾಣ, ರಾಜ್ಯ ಕಟ್ಟೋದ್ರಲ್ಲಿ ನೂರಾರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ನನ್ನ ಮನಸ್ಸಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು, ಮನಸ್ಸಿಗೆ ಹತ್ತಿರವಾಗಿರುವಂತಹ ನಿರ್ಣಯ ಅಂತಂದರೆ ಒಂದು 2-3 ನಿರ್ಣಯಗಳು ನನ್ನ ಮನಸ್ಸಿಗೆ. ಅದರಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡುವಂಥವ್ರು ಮತ್ತು ಚಿತಾಗಾರದಲ್ಲಿ ಕೆಲಸ ಮಾಡುವಂಥವ್ರನ್ನ ಹಿಂದಿನ ಯಾವುದೇ ವ್ಯವಸ್ಥೆ ಸರ್ಕಾರ ಗುರುತಿಸಿರಲಿಲ್ಲ. ಅವ್ರು ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲ. ಆದರೆ ವಾಸ್ತವಾಂಶ ಇಡೀ ಸ್ಮಶಾನವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋರು. ಅಲ್ಲಿ ಬಂದು ತಮ್ಮ ಬಂಧು ಬಳಗವನ್ನು ಹೆಣವನ್ನು ಹೂಳುವಂಥ ಸಂದರ್ಭದಲ್ಲಿ ಇವರೇ ಎಲ್ಲರ ಬಂಧುಗಳಾಗಿ, ಯಾರ್ಯಾರು ಸಾವಾಗಿದ್ದವರು ಎಲ್ಲರ ಬಂಧುಗಳಾಗಿ ಕೆಲಸವನ್ನು ಮಾಡಿ ಇವತ್ತು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ರೀತಿಯಲ್ಲಿ ನಮ್ಮ ರಾಜ ಸತ್ಯ ಹರಿಶ್ಚಂದ್ರರ ವಂಶಾವಳಿ ಅಂತ ನಾನು ಕರಿತೀನಿ. ಇವ್ರನ್ನ ಗುರುತಿಸಿ ಇವರು ಕೂಡ ನಮ್ಮ ಸ್ಥಳೀಯ ಸಂಸ್ಥೆಗಳು, ಅದು BBMP ಇರ್ಬೋದು, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಇರ್ಬೋದು, ಎಲ್ಲ ಕಡೆ ಇವರು ಕೂಡ ನಮ್ಮ ಸ್ಥಳೀಯ ಸಂಸ್ಥೆಯ ನೌಕರದಾರರು ಅಂತ ಮಾಡಿ ಅವರಿಗೆ ಒಂದು ಸ್ಯಾಲರಿಯನ್ನು ಫಿಕ್ಸ್ ಮಾಡಿ ನೇರವಾಗಿ ಅವರ ಅಕೌಂಟಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡುವಂಥ ಅವ್ರಿಗೆ ಕರೆದು ಅವರ ಜೊತೆಗೆ ಕೂತು ಮಾತನಾಡಿ ಆ ನಿರ್ಣಯ ಮಾಡಿದ್ದು ಇವತ್ತು ಫಲಪ್ರದ ಆಗಿದೆ. ಅವರಿಗೆಲ್ಲ ಇವತ್ತು ಸ್ಯಾಲರಿಗಳು ಸಿಗ್ತಾ ಇದೆ. ಅದಕ್ಕಾಗಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ನನಗೆ ಅವ್ರಿಗಿಂತ ಹೆಚ್ಚು ಸಂತೋಷ ಆಗಿದೆ. ಮುಖ್ಯಮಂತ್ರಿ ಆಗಿ ಮಾಡಿರುವಂತಹ ಹಲವಾರು ನಿರ್ಣಯಗಳಲ್ಲಿ ಇದೊಂದು ಬಹಳ ಪ್ರಮುಖವಾಗಿ ನಿರ್ಣಯ. ಅದೇ ರೀತಿ ಪೌರ ಕಾರ್ಮಿಕರು ಸುಮಾರು 43,000 ಜನ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕಾಯಿತು. ಮೊದಲೇ ಹಂತದಲ್ಲಿ ನಮ್ಮ ಕಾಲದಲ್ಲಿ ಸುಮಾರು 13,000 ಜನಕ್ಕೆ ನಾವು ಸರ್ಕಾರಿ ನೌಕರರಾಗಿ ಮಾಡಿ ಅವರಿಗೆ ಸ್ಕೇಲನ್ನು ಫಿಕ್ಸ್ ಮಾಡಿ ಸ್ಯಾಲರಿಯನ್ನು ಕೊಡುವಂಥ ವ್ಯವಸ್ಥೆ ಸುಮಾರು 50-60 ವರ್ಷದ ಬೇಡಿಕೆ ಈಡೇರಿಸುವುದರಲ್ಲಿ ನಮ್ಮ ಸರ್ಕಾರ ನಾವು ತೆಗೆದುಕೊಂಡಿರುವಂಥ ನಿರ್ಣಯ ಅದು ಕೂಡ ನನಗೆ ಅತ್ಯಂತ ಸಂತೋಷವನ್ನು, ಮನಸ್ಸಿಗೆ ಒಂದು ರೀತಿಯಲ್ಲಿ ಸಾರ್ಥಕತೆಯನ್ನು ತಂದುಕೊಟ್ಟಿರುವಂಥ ನಿರ್ಣಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆ